ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದು ಹೊಸ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಯಾವುದು ಅಂದರೆ ಕ್ರಮಯೋಜನೆ ಮತ್ತು ವಿಕಲ್ಪ. ಸೊ ಇದ್ರ ಮೇಲೆ ಸಮಸ್ಯೆಗಳು ಬರ್ಬೋದು. ಆ ಸಮಸ್ಯೆಗಳು ಯಾವ್ಯಾವ ಅಂದರೆ ನೋಡ್ತಾ ಹೋಗೋಣ. ಮೊದಲಿಗೆ ಈ ಕ್ರಮಯೋಜನೆ ವಿಕಲ್ಪ ಯಾವಾಗ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೇವೆ, ಅವುಗಳ ಎಣಿಕೆ ತತ್ವಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ಸ್ವಲ್ಪ ನೋಡೋಣ. ಈಗಾಗಲೇ ನಮ್ಗೆ ಗೊತ್ತಿದೆ ನಮ್ಮ ಮೊಬೈಲ್ ನಂಬರ್ಗಳಾದ ಯಾವ ಆಧಾರದ ಮೇಲೆ ಬಂದು, ಹಾಗೆ ನಂಬರ್ಗಳನ್ನ ಹೆಂಗೆ ಜೋಡಣೆ ಮಾಡಿದರು. ನೆಕ್ಸ್ಟ್ ಅದಾದಮೇಲೆ ನಮ್ಮ ಅಕೌಂಟ್ ನಂಬರ್ಗಳಾಗಿರ್ಬೋದು. ನೆಕ್ಸ್ಟ್ ಈಗಾಗಲೇ ನಾವು ಪರೀಕ್ಷೆ ತಯಾರಿ ನಡೆಸ್ತಾ ಇದ್ದೇವಲ್ಲ, ಆ ಪರೀಕ್ಷೆಯ ಹರ್ಡಿಕ್ ನಂಬರ್ಗಳಾಗಿರ್ಬೋದು, ಕ್ರಮ ಸಂಖ್ಯೆಗಳಾಗಿರ್ಬೋದು. ಸೊ ಈ ರೀತಿಯಾಗಿ ಆ ಸಂಖ್ಯೆಗಳನ್ನು ಎಲ್ಲಿ ರೂಪ ಮಾಡಾಗ್ತದ, ಯಾವುದು ರೂಪನೆ ಕೊಡ್ತಾ ಇದೆ. RTO ಆಫೀಸ್ ಒಳಗಡೆ ನಂಬರ್ ಪ್ಲೇಟ್ಗಳ ನಂಬರ್ ಕೊಡೋದಾಗಿರ್ಬೋದು. ಈ ರೀತಿಯಾಗಿ ಅವೆಲ್ಲವೂ ಕೂಡ ಕ್ರಮಯೋಜನೆ ಮತ್ತು ವಿಕಲ್ಪದ ಅಡಿ ಒಳಗಡೆ ಆ ನಂಬರ್ಗಳನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನೀಡ್ತಾ ಇದ್ದಾರೆ. ಹಾಗಾದರೆ ಅದಕ್ಕಿಂತ ಪೂರ್ವದೊಳಗಡೆ ಮೂಲ ಎಣಿಕೆಯ ತತ್ವ ಅಂತ ಬರ್ತಾ ಇದೆ. ಮೂಲ ಎಣಿಕೆಯ ತತ್ವ ಅಂತ ಬರ್ತಾ ಇದೆ. ಹಾಗಾದ್ರೆ ಮೂಲ ಎಣಿಕೆಯ ತತ್ವ ಅಂದ್ರೇನು? ಒಂದು ಚಟುವಟಿಕೆ ಒಂದು ಚಟುವಟಿಕೆಯನ್ನು ವಿಧದ ರೀತಿಗಳಲ್ಲಿ ಮತ್ತು ಇದೊಂದು ಚಟುವಟಿಕೆ ನಡೀತಾ ಇದೆ. ಚಟುವಟಿಕೆ ಯಾವ ವಿಧದ ಚಟುವಟಿಕೆ? ವಿಧದ ಚಟುವಟಿಕೆ ನಡೀತಾ ಇದೆ. ಆ ಚಟುವಟಿಕೆಗೆ ಅಂದ್ರೆ ಮೊದಲ ಚಟುವಟಿಕೆಗೆ ಪೂರಕವಾಗುವಂತೆ ಇನ್ನೊಂದು ಚಟುವಟಿಕೆ ನಡೀತಾ ಇರಬೇಕು. ಪೂರಕವಾಗುವಂತೆ ಇನ್ನೊಂದು ಚಟುವಟಿಕೆ ವಿಧದ ರೀತಿಯಲ್ಲಿ, ಯಾವ ವಿಧದ ರೀತಿಯಲ್ಲಿ? ವಿಧದ ರೀತಿಯಲ್ಲಿ ನಡೀತಾ ಇತ್ತು ಅಂದ್ರೆ ಆ ಎರಡೂ ಚಟುವಟಿಕೆಗಳನ್ನ ಒಟ್ಟಾಗಿ m ವಿಧದ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಇನ್ನೇನು ನೋಡ್ರಿ, ಒಂದು ಚಟುವಟಿಕೆ ವಿಧದ ರೂಪದಲ್ಲಿ ನಡೀತಾ ಇದೆ ಮತ್ತು ಮೊದಲ ಚಟುವಟಿಕೆಗೆ ಅಂದ್ರೆ ಚಟುವಟಿಕೆಗೆ ಪೂರಕವಾಗುವಂತೆ ಎರಡನೇ ಚಟುವಟಿಕೆ ವಿಧದ ರೀತಿಯಲ್ಲಿ ನಡೀತಾ ಇದೆ. ಇವು ಎರಡನ್ನ ಒಟ್ಟಾಗಿ ವಿಧದ ಚಟುವಟಿಕೆಗಳನ್ನಾಗಿ ವ್ಯಕ್ತಪಡಿಸುವುದಕ್ಕೆ ನಾವೇನು ಕರಿತೀವಿ ಅಂದ್ರೆ ಮೂಲ ಎಣಿಕೆ ತತ್ವ ಅಂತ ಕರಿತಾ ಇದ್ದಾಗ. ಹಾಗಾದ್ರೆ ಮೂಲ ಎಣಿಕೆ ತತ್ವದ ಆಧಾರದ ಮೇಲೆ ಕೆಲವು ಸಮಸ್ಯೆಗಳನ್ನು ನೋಡೋಣ. ಹಾಗಾದ್ರೆ ಮೂಲ ಎಣಿಕೆಯ ತತ್ವದ ಆಧಾರದ ಮೇಲೆ ಕೆಲವು ಸಮಸ್ಯೆಗಳು ಈ ರೀತಿ ಇದೆ ನೋಡಿ. ಏನು? 1 2 3 4 5 ಅಂಕಿಗಳನ್ನು ಪುನರಾವರ್ತಿಸದೆ 2 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು. ನೋಡ್ರಿ, ಏನಂತ ನಾವು ಅಂದ್ರೆ 1 2 3 4 5 ಅಂಕಿಗಳನ್ನ ಉಪಯೋಗಿಸಿಕೊಂಡು ಪುನರಾವರ್ತಿಸದೆ 2 ಅಂಕಿಯ ಎಷ್ಟು ಸಂಖ್ಯೆಗಳು ಅಂದ್ರೆ ಪುನರಾವರ್ತನೆ ಆಗದೆ ಅಂದ್ರೆ ಹೆಂಗ್ರಿ? ಈಗ ಉದಾಹರಣೆಗೆ 2 ಸಲ ಬರುವುದು, 4 2 ಸಲ ಬರುವುದು, 5 ಸಲ ಬರುವುದು, 2 ಸಲ ಬರುವುದು. ಇವಕ್ಕ ಪುನರಾವರ್ತಿಸುವ ಸಂಖ್ಯೆ ಅಂತ ಕರ್ತಾ ಇದ್ದೇವೆ. ಆದ್ರೆ ಇಲ್ಲಿ ಪುನರಾವರ್ತಿಸದೆ ಅಂದಿದಾನ. ಹಾಗಾದ್ರೆ ಯಾವ್ಯಾವ ಸಂಖ್ಯೆ? 1 2 3 4 5 ಒಟ್ಟು ಸಂಖ್ಯೆಗಳು ಎಷ್ಟದಾವ? 5 ಅದಾವ. ಹಾಗಾದ್ರೆ ಎಷ್ಟು ಅಂಕಿಯ ಸಂಖ್ಯೆ? 2 ಅಂಕಿಯ ಸಂಖ್ಯೆ. 10ರ ಸ್ಥಾನ ಮತ್ತು ಬಿಡಿ ಸ್ಥಾನ. ಹಾಗಾದ್ರೆ ನೋಡ್ರಿ, 10ರ ಸ್ಥಾನ ಮತ್ತು ಬಿಡಿ ಸ್ಥಾನದಲ್ಲಿ ಇಲ್ಲಿ ಸಂಖ್ಯೆಗಳು ಎಷ್ಟದಾವ? 5 ಅದಾವ. ಒಟ್ಟು ಸಂಖ್ಯೆಗಳು 5 ಅದಾವ. ಹಾಗಾದ್ರೆ 10ರ ಸ್ಥಾನದಲ್ಲಿ ಎಷ್ಟು ವಿಧದ ಸಂಖ್ಯೆಯನ್ನ ಹಾಕಬಹುದು ಅಂದ್ರೆ 5 ವಿಧದ ಸಂಖ್ಯೆಯನ್ನ ಹಾಕಬಹುದು. ಆಮೇಲೆ ಸೊ
ಈ 5 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಇಲ್ಲಿ ಹಾಕ್ತಾ ಇದ್ದೇವೆ, ಒಂದು ಸಂಖ್ಯೆ ಏನಾಗ್ತದ ಹೋಗ್ತದ, ಉಳಿದ ಸಂಖ್ಯೆಗಳು ಎಷ್ಟು ಉಳಿದು 4 ಉಳಿದು. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಎಷ್ಟು ವಿಧದ ಸಂಖ್ಯೆಯನ್ನು ಹಾಕ್ಬಹುದು, 4 ವಿಧದ ಸಂಖ್ಯೆಯನ್ನು ಹಾಕ್ಬಹುದು. ಹಾಗಾದ್ರೆ ಇವುಗಳ ಗುಣಲಬ್ಧವೇ ಆ ಸಂಖ್ಯೆಗಳಾಗಿರ್ತದ. ಹಾಗಾದ್ರೆ ಎಷ್ಟು ಸಂಖ್ಯೆಗಳನ್ನು ತಯಾರು ಮಾಡಬಹುದ್ರಿ, 2 ಅಂಕಿಯ ಸಂಖ್ಯೆಗಳನ್ನ 20 ಸಂಖ್ಯೆಗಳನ್ನು ತಯಾರು ಮಾಡಬಹುದು. ಇದರಲ್ಲಿ 1 2 3 4 ಇದನ್ನ ಉಪಯೋಗಿಸಿಕೊಂಡು ಪುನರಾವರ್ತನೆಯಾಗದಂತೆ 2 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು, 20 ಸಂಖ್ಯೆಗಳನ್ನ ರಚಿಸಬಹುದು. ಹಾಗಾದ್ರೆ ಇಲ್ಲಿ ವರ್ತಿಸದೆ ಅಂದ್ರೆ ವರ್ತನೆಯಾಗುವಂತೆ ಅಂತ ಮಾಡೋಣ, ಅದು ಕೂಡ ನೋಡೋಣ. ಇಲ್ಲೇ ನೋಡ್ಬಿಡೋಣ, ಅದನ್ನು ಕೂಡ ಪುನರಾವರ್ತಿಸದೆ ಪುನರಾವರ್ತಿಸುವಂತೆ 2 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು. ಹಾಗಾದ್ರೆ ಇಲ್ಲಿ ಪುನರಾವರ್ತನೆ ಆಗುವಂತೆ ಅಂದ್ರೆ ಈಗಾಗಲೇ ತೋರಿಸಿದ್ದೇವೆ, 2 2 4 4 5 5 3 3 1 1 ಈ ರೀತಿಯಾಗಿ ಪುನರಾವರ್ತನೆ ಆಗ್ಬೋದು ಅವು. ಹಾಗಾದ್ರೆ ಅಂತಹ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ಅಂತ ಹೇಳಿದ್ರೆ, ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 10ರ ಸ್ಥಾನದಲ್ಲಿ 5 ಸಂಖ್ಯೆಗಳನ್ನು ಹಾಕಬಹುದು. ಹಾಗಾದ್ರೆ ಆಗಲೇ ಪುನರಾವರ್ತಿಸದಂತೆ ಇದ್ದಾಗ ಒಂದು ಸಂಖ್ಯೆಯನ್ನು ಕ್ಲೋಸ್ ಮಾಡ್ತಿದ್ದೇವ್ರಿ, ಆದ್ರೆ ಇಲ್ಲಿ ಸಂಖ್ಯೆಯನ್ನು ಕ್ಲೋಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ, ಪುನರಾವರ್ತನೆ ಆಗ್ಬಹುದಲ್ಲ. ಇಲ್ಲಿ 1 ಇದ್ರೆ ಇಲ್ಲಿ 1 ಇರಬಹುದು, ಇಲ್ಲಿ 2 ಇದ್ರೆ ಇಲ್ಲಿ 2 ಇರಬಹುದು. ಹೀಗಾಗಿ 10ರ ಸ್ಥಾನದಲ್ಲಿ ಎಷ್ಟು ಸಂಖ್ಯೆಯನ್ನು ಹಾಕ್ತಿರೋ ಬಿಡಿ ಸ್ಥಾನದಲ್ಲಿ ಕೂಡ ಅಷ್ಟೇ ಸಂಖ್ಯೆಯನ್ನು ಹಾಕ್ಬೇಕಾಗುತ್ತೆ. ಹಾಗಾದ್ರೆ 5 5 25. ಹಾಗಾದ್ರೆ 5 ಅಂಕಿಗಳನ್ನು ಉಪಯೋಗಿಸಿಕೊಂಡು 2 ಅಂಕಿಯ ಪುನರಾವರ್ತನೆಯಾಗುವಂತೆ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದ್ರಿ, 25 ಸಂಖ್ಯೆಗಳನ್ನು ನಾವೇನ್ ಮಾಡಬಹುದು, ರಚಿಸಬಹುದಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಸಮಸ್ಯೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ನೋಡಿ. 0 1 2 3 4 5 ಈ ಅಂಕಿಗಳನ್ನು ಉಪಯೋಗಿಸಿಕೊಂಡು ಪುನರಾವರ್ತನೆಯಾಗುವಂತೆ ಎಷ್ಟು ಅಂಕಿಯ ಪುನರಾವರ್ತನೆಯಾಗುವಂತೆ ಏನ್ರಿ, ಪುನರಾವರ್ತನೆಯಾಗುವಂತೆ 3 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು. ಪ್ರಶ್ನೆ ಬಹಳ ಚಂದಿದೆ ನೋಡ್ರಿ. ಏನಂದಾನಂದ್ರೆ 0 1 2 3 4 5 ಅಂಕಿಗಳನ್ನ ಪುನರಾವರ್ತನೆಯಾಗುವಂತೆ 3 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು. ಹಾಗಾದ್ರೆ ಇಲ್ಲಿ 3 ಅಂಕಿಯ ಎಷ್ಟು ಸಂಖ್ಯೆಗಳನ್ನ ಅಂದ್ರೆ ಇಲ್ಲಿ ಸಂಖ್ಯೆಗಳು ಯಾವ್ಯಾವ ಅಂದ್ರೆ 0 1 2 3 4 ಮತ್ತು 5 ಇದಾವ. ಹಾಗಾದ್ರೆ ಒಟ್ಟು ಸಂಖ್ಯೆಗಳು 6 ಇವೆ. ಹಾಗಾದ್ರೆ ನೋಡ್ರಿ 3 ಅಂಕಿಯ ಸಂಖ್ಯೆ 100ರ ಸ್ಥಾನ, 10ರ ಸ್ಥಾನ, ಬಿಡಿ ಸ್ಥಾನ, ಇಲ್ಲಿ 3 ಅದಾವ. ಹಾಗಾದ್ರೆ ಈ ಸಂಖ್ಯೆಗಳನ್ನ ನಾವು ಪುನರಾವರ್ತನೆ ಆಗದಂತೆ ಆಗಲೇ ಪ್ರಶ್ನೆ ನೋಡಿದ್ದೇವೆ. ಸೊ 6 ಅದಾವ, 6 6 6 ಹಾಕ್ಬೋದು. ಸಾಧ್ಯ ಇಲ್ರಿ. ಯಾಕೆ, ಇಲ್ಲಿ 3 ಅಂಕಿಯ ಸಂಖ್ಯೆ ಅಂದಿದಾನ, ಇಲ್ಲಿ ವ್ಯಾಲ್ಯೂ 0 ಇದೆ. ಸೊ 100ರ ಸ್ಥಾನದಲ್ಲಿ 0 ಹಾಕಿದ್ರೆ ಅದು 3 ಅಂಕಿ ಸಂಖ್ಯೆ ಆಗಲ್ಲ. ಉದಾಹರಣೆಗೆ 0 1 2 ಹಾಕಿದ್ದೇವೆ, ಇದು 3 ಅಂಕಿ ಸಂಖ್ಯೆ ಆಗಲ್ಲ. ಯಾಕೆ ಆಗಲ್ಲಪ್ಪ ಅಂದ್ರೆ 0 100ರ ಸ್ಥಾನದಲ್ಲಿ ಬಂತು ಅಂದ್ರೆ ಅದು 2 ಅಂಕಿ ಸಂಖ್ಯೆ ಆಗ್ತದೆ. ಹಾಗಾಗಿ 100ರ ಸ್ಥಾನದಲ್ಲಿ ಏನ್ ಹಾಕಕ್ ಬರಲ್ಲ, 0 ಹಾಕಕ್ ಬರಲ್ಲ. ಹಾಗಾದ್ರೆ 100ರ ಸ್ಥಾನದಲ್ಲಿ 0ವನ್ನ ಹೊರತುಪಡಿಸಿದ್ರೆ ಎಷ್ಟು ಸಂಖ್ಯೆಗಳನ್ನ ಹಾಕ್ಬೋದ್ರಿ ಅಂದ್ರೆ 5 ಸಂಖ್ಯೆಗಳನ್ನು ಹಾಕ್ಬೋದು. ಎಷ್ಟು ಸಂಖ್ಯೆ ಹಾಕ್ಬೋದ್ರಿ, 5 ಸಂಖ್ಯೆ ಹಾಕ್ಬೋದು. ಆಮೇಲೆ ಪುನರಾವರ್ತನೆ ಆಗುವಂತೆ ಅಂತಂದ್ರೆ ಸೊ ಇಲ್ಲಿ ಕೂಡ 0 ಹಾಕಿದ್ರೆ ನಡೀತೈತಿ. ಏನು 1 0 2 4 0 2 5 0 2 ಸಂಖ್ಯೆಗಳು ಬರ್ತಾ ಇದ್ದಾವ. ಹಾಗಾದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ 6 ಅಂಕಿಗಳನ್ನ ಹಾಕ್ಬೋದು. ಅದಾದ್ಮೇಲೆ ಪುನರಾವರ್ತನೆ ಆಗುವಂತೆ ನಾನು ಇಲ್ಲಿ ಕೂಡ 0ದಿಂದ 5ರವರೆಗೆ ಹಾಕ್ಬೋದು. ಹಾಗಾದ್ರೆ ಇಲ್ಲಿ ಕೂಡ ಎಷ್ಟು ಸಂಖ್ಯೆಗಳನ್ನು ಹಾಕ್ತಾ ಇದ್ದೇವೆ, 6 ಸಂಖ್ಯೆಗಳನ್ನು ಹಾಕ್ತಾ ಇದ್ದೇವೆ. ಹಾಗಾದ್ರೆ ಗುಣಾಕಾರ ಮಾಡ್ತಾ ಇದ್ದೇವೆ ನೋಡ್ರಿ.
5 ಇಂಟು 6 ಇಂಟು 5 6 30, 36 180. ಹಾಗಾದರೆ ಎಷ್ಟು ಸಂಖ್ಯೆಗಳನ್ನು ರಚನೆ ಮಾಡ್ಬೋದು ನಾವು ಪುನರಾವರ್ತನೆಯಾಗುವಂತೆ? ಎಷ್ಟು ಸಂಖ್ಯೆಗಳು? 180 ಸಂಖ್ಯೆಗಳನ್ನು ರಚನೆ ಮಾಡಬಹುದಾಗಿದೆ. ಹಾಗಾದರೆ ಇದೇ ಪ್ರಶ್ನೆಯನ್ನು ತಗೊಳ್ಳೋಣ. ಪುನರಾವರ್ತನೆ ಯಾಗದಂತೆ ಅಂತ ತೆಗೆದುಕೊಳ್ಳೋಣ. ಅದೇ ಪ್ರಶ್ನೆ, ಸ್ವಲ್ಪ ಚೇಂಜ್ ಮಾಡಂಗಿಲ್ಲ, ಅದನ್ನೇ ಯಾಗದಂತೆ. ಪುನರಾವರ್ತನೆ ಯಾಗದಂತೆ 3 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು? ಹಾಗಾದ್ರೆ ಇಲ್ಲಿ ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿದಾನೆ. ಒಟ್ಟು ಸಂಖ್ಯೆಗಳು 6 ಅದಾವ. 6ರಲ್ಲಿ 0 ಎಂಬುದು 100ರ ಸ್ಥಾನದಲ್ಲಿ ಹಾಕಕ್ಕೆ ಸಾಧ್ಯ ಇಲ್ಲ. 100ರ ಸ್ಥಾನಕ್ಕೆ ಹಾಕಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ನಾವು 100ರ ಸ್ಥಾನದಲ್ಲಿ ಎಷ್ಟು ಸಂಖ್ಯೆಗಳನ್ನು ಹಾಕಬಹುದಾಗಿದೆ? 100ರ ಸ್ಥಾನದಲ್ಲಿ ಎಷ್ಟು ಸಂಖ್ಯೆಗಳನ್ನ ಹಾಕಬಹುದಾಗಿದೆ? ಹಾಗಾದ್ರೆ 100ರ ಸ್ಥಾನದಲ್ಲಿ ನಾವು ನೋಡ್ರಿ, ಮೊದಲು ಬಿಡಿ ಸ್ಥಾನದಲ್ಲಿ 0 ತಗೊಳ್ಳೋಣ. ಅಲ್ಲಿ ಎಷ್ಟು ಹಾಕ್ಬೋದು? ಒಂದೇ ಸಂಖ್ಯೆ ಹಾಕ್ಬೋದು. ಮೊದಲು ಒಂದೊಂದಾಗಿ ಬರೋಣ. ಆಮೇಲೆ ಉಳಿದಂಥ ಸಂಖ್ಯೆಗಳು ಎಷ್ಟು ಉಳಿದು? 5 ಉಳಿದು. 10ರ ಸ್ಥಾನದಲ್ಲಿ 5 ವಿಧದಲ್ಲಿ ಹಾಕ್ಬೋದು. ಆಮೇಲೆ 100ರ ಸ್ಥಾನದಲ್ಲಿ 6 ವಿಧದ ಸಂಖ್ಯೆಗಳನ್ನು ಹಾಕ್ಬೋದು. 4 ವಿಧದ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ವಿಧ ಸಂಖ್ಯೆ ಅಂದರೆ 20. ಎಲ್ಲಿ? ಬಿಡಿ ಸ್ಥಾನದಲ್ಲಿ 0 ಇದ್ದಾಗ. ಇನ್ನು 10ರ ಸ್ಥಾನದಲ್ಲಿ 0 ಹಾಕಿದಾಗ, 10ರ ಸ್ಥಾನದಲ್ಲಿ 0, ಇಲ್ಲಿ ಒಂದೇ ಸಂಖ್ಯೆ ಬರುತ್ತೆ. ಇಲ್ಲಿ 5 ವಿಧದ ಸಂಖ್ಯೆಗಳನ್ನು ರಚನೆ ಮಾಡಬಹುದು. ಯಾಕೆ? ಉಳಿದಂತ 5 ಸಂಖ್ಯೆಗಳು. ಆಮೇಲೆ ಇಲ್ಲಿ ಕೂಡ ಎಷ್ಟು ವಿಧದ ಸಂಖ್ಯೆ ಹಾಕ್ಬೋದು? 4 ವಿಧ. ಯಾಕ? ಇಲ್ಲಿ 5ರಲ್ಲಿ ಒಂದು ಸಂಖ್ಯೆ ಹೋಗ್ತದೆ, 4 ಉಳಿತದೆ, 4 ವಿಧ ಹಾಕ್ಬೋದು. ಇವುಗಳ ಗುಣಾಕಾರ 4 5 20. ಅದಾದ್ಮೇಲೆ 0 ತೆಗೆದು ಬಿಡೋಣ. 0 ಹೋಯ್ತ್ರಿ. ಯಾಕಂದ್ರೆ ಈಗಾಗಲೇ ಬಿಡಿ 10ರ ಸ್ಥಾನದಲ್ಲಿ ತಗೊಂಡ್ಬಂದಿವಿ. 100ರ ಸ್ಥಾನದ ಸಂಖ್ಯೆಗಳು 0 ಬರೋದೆಲ್ಲ ತೆಗೆದು ಬಿಡೋಣ. ಹಾಗಾದ್ರೆ ಇಲ್ಲಿ ಎಷ್ಟು ಸಂಖ್ಯೆಗಳದಾವ? 5 ಸಂಖ್ಯೆಗಳದಾವ. 100ರ ಸ್ಥಾನದಲ್ಲಿ 5 ವಿಧ ಹಾಕ್ಬೋದು. 10ರ ಸ್ಥಾನದಲ್ಲಿ ಪುನರಾವರ್ತನೆ ಆಗುತ್ತಿಲ್ಲ ಅಂದ್ರೆ 4 ವಿಧ, ಇಲ್ಲಿ 3 ವಿಧ ಹಾಕ್ಬೋದು. ಸೊ ಇವುಗಳ ಗುಣಲಬ್ಧವನ್ನು ಮಾಡೋಣ. 5 4 20, 23 60. ಹಾಗಾದ್ರೆ ಟೋಟಲ್ ಎಷ್ಟು ಸಂಖ್ಯೆಗಳನ್ನು ರಚನೆ ಮಾಡ್ಬೋದು? 100 ಸಂಖ್ಯೆಗಳನ್ನು ರಚನೆ ಮಾಡಬಹುದು. ಹಾಗಾದ್ರೆ ಯಾವುದು? ಪುನರಾವರ್ತನೆಯಾಗದಂತೆ ಎಷ್ಟು ಸಂಖ್ಯೆಗಳನ್ನು ರಚನೆ ಮಾಡಬಹುದು ಅಂದಂಗಾಯ್ತ್ರಿ? 100 ಸಂಖ್ಯೆಗಳನ್ನು ಏನು ಮಾಡ್ಬೋದು? ರಚನೆ ಮಾಡಬಹುದಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಇನ್ನೊಂದು ಪ್ರಶ್ನೆ ನೋಡೋಣ. ಅದೇ ರೀತಿಯಾಗಿ 0 1 2 3 4 ಅಂಕಿಗಳನ್ನು ಉಪಯೋಗಿಸಿಕೊಂಡು ಪುನರಾವರ್ತನೆಯಾಗುವಂತೆ 3 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚನೆ ಮಾಡಬಹುದು? ಪುನರಾವರ್ತನೆಯಾಗುವಂತೆ. ಹಾಗಾದ್ರೆ ಪುನರಾವರ್ತನೆಯಾಗಲಿ ಎಷ್ಟು ಅಂಕೆ ಅಂತಂದ್ರೆ 3 ಅಂಕೆ ಸಂಖ್ಯೆ. ಇಲ್ಲಿ 100 ಇದೆ, 10ರ ಸ್ಥಾನ ಬಿಡಿ ಸ್ಥಾನ. ಹಾಗಾದ್ರೆ ಇಲ್ಲಿ 100ರ ಸ್ಥಾನದಲ್ಲಿ 0 ಹಾಕಕ್ಕೆ ಬರಂಗಿಲ್ಲ. 0 ತೆಗೆದು ಬಿಡ್ರಿ. ಉಳಿದ ಸಂಖ್ಯೆಗಳು ಎಷ್ಟಾದ್ರು? 4. ಹಾಗಾದ್ರೆ 100ರ ಸ್ಥಾನದಲ್ಲಿ 4 ಸಂಖ್ಯೆಗಳು ಆಯ್ತು. ಇನ್ನು 10ರ ಸ್ಥಾನದಲ್ಲಿ ಪುನರಾವರ್ತನೆಯಾಗುವಂತೆ ಅಂದಾನ 5 ಸಂಖ್ಯೆಗಳನ್ನು ಹಾಕ್ಬೋದು. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಪುನರಾವರ್ತನೆಯಾಗುವಂತೆ ಅಂದಾನ ಇಲ್ಲಿ ಕೂಡ ಎಷ್ಟು ಸ್ಥಾನಗಳನ್ನು? 5 ಹಾಕ್ಬೋದು. ಹಾಗಾದ್ರೆ ಇವುಗಳ ಗುಣಾಕಾರ ಮಾಡಿದ್ರೆ 4 5 20, 25 100. ಹಾಗಾದ್ರೆ 0 1 2 3 4 ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಪುನರಾವರ್ತನೆಯಾಗುವಂತೆ 3 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ಅಂದ್ರೆ 100 ಸಂಖ್ಯೆಗಳನ್ನು ರಚಿಸಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಹೀಗಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ 0 ದಿಂದ 9 ಅಂಕಿಗಳನ್ನು ಉಪಯೋಗಿಸಿ ನೋಡ್ರಿ. 0 ದಿಂದ 9 0 1 2 3 4 5 6 7 8 9 ಅಂಕಿಗಳನ್ನು ಉಪಯೋಗಿಸಿಕೊಂಡು 3 ಅಂಕಿಗಳ ಎಷ್ಟು ಪುನರಾವರ್ತನೆಯಾಗುವಂತೆ ಬೀಗಗಳನ್ನು ರಚಿಸಬಹುದು. ನೋಡ್ರಿ ಏನಂತಂದ್ರೆ ಅಂದ್ರೆ ಇಲ್ಲಿ 10 ಸಂಖ್ಯೆಗಳದಾವ. ಆ 10 ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು 3 ಅಂಕಿಗಳ ಎಷ್ಟು ಪುನರಾವರ್ತನೆಯಾಗುವಂತೆ ಬೀಗಗಳನ್ನು ತಯಾರಿಸಬಹುದು. ಇಲ್ಲಿ ಸಂಖ್ಯೆ ಅವಶ್ಯಕತೆ ಬರಂಗಿಲ್ರಿ. ಇಲ್ಲಿ ಏನು ಬರುತ್ತೆ ಅಂದ್ರೆ ಆ ಬೀಗದ 3 ಅಂಕಿಯ ಒಂದು ಸಂಕೇತ. 3 ಅಂಕಿಯ ಒಂದು ಸಂಕೇತ. ಯಾಕ?
ಬೀಗ ಅಂದ್ರೆ ಇಲ್ಲಿ ಅಂಕಿ ಬರಂಗಿಲ್ಲ ನಮ್ಗೆ. 0003 ಇರ್ಬೋದು, 0110 ಇರ್ಬೋದು. ಹೀಗೆ ಆ ಮೂರಂಕಿಯ ಸಂಕೇತವನ್ನು ನೋಡಿದಾಗ ಮೂರಂಕಿಯ ಸಂಕೇತ ಹೇಳಿದ ನಾವು ಪುನರಾವರ್ತನೆ ಯಾಗುವಂತೆ ಏನು ಬೀಗದ ಕೈನ ಸಂಕೇತ. ಹಾಗಾದ್ರೆ ಇಲ್ಲಿ ಆ ಸಂಕೇತ ಮೂರಂಕಿಯ ಸಂಕೇತ ಆಗಿರ್ತದ, ಸಂಖ್ಯೆ ಆಗಿರಂಗಿಲ್ಲ, ನೆನಪಿಟ್ಕೊಳ್ರಿ. ಹಾಗಾದ್ರೆ ಇಲ್ಲಿ 10 ಸಂಖ್ಯೆಗಳನ್ನು ಹಾಕ್ಬೋದು, ಇಲ್ಲೂ ಕೂಡ 10 ಸಂಖ್ಯೆಗಳನ್ನು ಹಾಕ್ಬೋದು, ಇಲ್ಲೂ ಕೂಡ 10 ಸಂಖ್ಯೆಗಳನ್ನು ಹಾಕ್ಬೋದು. ಯಾಕಂದ್ರೆ ಪುನರಾವರ್ತನೆಯಾಗುವಂತೆ ಅಂದಿದಾನ. ಹಾಗಾದ್ರೆ ಇವುಗಳ ಗುಣಲಬ್ಧನೆ 1000. ಹಾಗಾದ್ರೆ ಪುನರಾವರ್ತನೆಯಾಗುವಂತೆ 0 ದಿಂದ 9 ಅಂಕಿಗಳನ್ನು ಉಪಯೋಗಿಸಿಕೊಂಡು ಎಷ್ಟಂಕಿಯ ಮೂರಂಕಿಯ ಬೀಗದ ಕೈಗಳ ಸಂಕೇತಗಳನ್ನ ಎಷ್ಟು 1000 ಸಂಕೇತಗಳನ್ನ ಏನ್ ಮಾಡಬಹುದು ಅಂದ್ರೆ ರಚನೆ ಮಾಡಬಹುದು. ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ನೋಡ್ರಿ. ಏನು ಅಂದ್ರೆ 65ರಿಂದ ಪ್ರಾರಂಭವಾಗುವಂತೆ ಒಂದು ಸಲಕ್ಕಿಂತ ಹೆಚ್ಚು ಬಾರಿ ಕಾಣಿಸಿಕೊಳ್ಳದಂತೆ 0 ದಿಂದ 9 ಅಂಕಿಗಳನ್ನು ಒಳಗೊಂಡಿರುವ 5 ಅಂಕಿಯ ಎಷ್ಟು ಟೆಲಿಫೋನ್ ಸಂಖ್ಯೆಗಳನ್ನು ರಚಿಸಬಹುದು? ಇನ್ನೇನು ಪ್ರಶ್ನೆ ನೋಡ್ರಿ. 65ರಿಂದ ಪ್ರಾರಂಭವಾಗುವಂತೆ ಒಂದು ಸಲಕ್ಕಿಂತ ಹೆಚ್ಚು ಬಾರಿ ಕಾಣಿಸಿಕೊಳ್ಳದಂತೆ 0 ದಿಂದ 9 ಅಂಕಿಗಳನ್ನು ಒಳಗೊಂಡ 5 ಅಂಕೆಯ ಎಷ್ಟು ಟೆಲಿಫೋನ್ ಸಂಖ್ಯೆಗಳನ್ನು ರಚಿಸಬಹುದು? ಹಾಗಾದ್ರೆ ಇಲ್ಲಿ 0 ದಿಂದ 9 ಸಂಖ್ಯೆಗಳದಾವ. 0 1 2 3 4 5 6 7 8 9. ಈ ಸಂಖ್ಯೆಗಳನ್ನ ಉಪಯೋಗಿಸಿಕೊಂಡು ನಾವು ಟೆಲಿಫೋನ್ ಸಂಖ್ಯೆಗಳನ್ನು ಮಾಡಬೇಕು. ಎಷ್ಟು ಅಂಕಿಯ? 5 ಅಂಕಿಯ ಟೆಲಿಫೋನ್ ಸಂಖ್ಯೆಗಳು. ಹಾಗಾದ್ರೆ ಆ 5 ಅಂಕಿಯ ಟೆಲಿಫೋನ್ ಸಂಖ್ಯೆಗಳಿಗೆ ನಾವು ಯಾವ್ಯಾವ ಬರ್ತಾವ ನೋಡೋಣ. ಒಮ್ಮೆ ಬಾರಿ ಕಾಣಿಸಿಕೊಳ್ಬೇಕಂದಿದ್ದಾನ. ಹಾಗಾದ್ರೆ 6 5 ಪ್ರಾರಂಭದಲ್ಲಿರಬೇಕು. 65ರಿಂದ ಪ್ರಾರಂಭ ಆಗ್ಬೇಕು ನಾನು. ಒಮ್ಮೆ ಬಾರಿ ಕಾಣಿಸಿಕೊಳ್ಳುವಂತೆ ನಾನ. ಹಾಗಾದ್ರೆ 6 5 ತೆಗೆದು ಬಿಡೋಣ. ಯಾಕೆ ಒಂದೇ ಬಾರಿ ಕಾಣಿಸ್ಕೊಳ್ಬೇಕಂದ್ರೆ ಅವ 2 ಬಾರಿ ಕಾಣಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ 6 5 ತೆಗೆದುಕೊಂಡೆ. ಹಾಗಾದ್ರೆ ಉಳಿದ ಸಂಖ್ಯೆಗಳು ಎಷ್ಟದು? 8 ಅದಾವ. ಹಾಗಾದ್ರೆ 3ನೇ ಸ್ಥಾನದಲ್ಲಿ 8 ಹಾಕ್ಬೋದು. ಒಂದು ಬಾರಿ ಕಾಂತು ಮುಗಿದತ್ತು. ನೆಕ್ಸ್ಟ್ 4ನೇ ಸ್ಥಾನದಲ್ಲಿ 7 ಹಾಕ್ಬೋದು. ನೆಕ್ಸ್ಟ್ 5ನೇ ಸ್ಥಾನದಲ್ಲಿ ಎಷ್ಟು ಹಾಕ್ಬೋದು? 6 ಹಾಕ್ಬೋದು. ಹಾಗಾದ್ರೆ ಇಲ್ಲಿ ಒಂದೇ ಸಂಖ್ಯೆ ಹಾಕ್ಬೋದು, ಇಲ್ಲಿ ಒಂದೇ ಸಂಖ್ಯೆ. ಯಾವುದು? 6 ಮತ್ತು 5 ಬಿಟ್ಟು. ಆಮೇಲೆ 8ರಲ್ಲಿ ಒಂದು ಸಂಖ್ಯೆ 8 ಹಾಕ್ತಿದ್ದಾನೆ. ಒಂದು ಸಂಖ್ಯೆಯನ್ನು ತೆಗೆದುಬಿಡೋಣ. ಉಳಿದ ಸಂಖ್ಯೆಗಳು 7 ಹಾಕ್ಬೋದು. ನೆಕ್ಸ್ಟ್ ಸಂಖ್ಯೆ ತೆಗಿಯೋಣ. 5 ಉಳಿಯುತ್ತೆ, 6 ಉಳಿಯುತ್ತೆ, 6 ಹಾಕ್ಬೋದು. ಹಾಗಾದ್ರೆ ಒಟ್ಟು ಸಂಖ್ಯೆಗಳು ಎಷ್ಟು ಆಗ್ತಾವ ಅಂದ್ರೆ 336 ಸಂಖ್ಯೆಗಳಾಗ್ತಾವ. ಟೆಲಿಫೋನ್ನ 5 ಅಂಕೆಯ ಟೆಲಿಫೋನ್ನ ಸಂಖ್ಯೆಗಳು ಎಷ್ಟು? 336. ಈ ರೀತಿಯಾಗಿ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೊಂಡು ಬಿಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೋಡ್ರಿ ಏನಂತಾನ, ಇಲ್ಲಿ ಕೆಲವು ಸಮಸಂಖ್ಯೆಗಳನ್ನ ಕೊಡ್ತಾ ಇದ್ದಾನ. ನೋಡ್ರಿ ಏನು ಕೊಡ್ತಾನ. ನೆಕ್ಸ್ಟ್ ಪ್ರಶ್ನೆ 4 5 6 7 8 ಅಂಕಿಗಳನ್ನು ಉಪಯೋಗಿಸಿ ಪುನರಾವರ್ತನೆಯಾಗದಂತೆ ಮೂರಂಕಿಯ ಎಷ್ಟು ಸಮಸಂಖ್ಯೆಗಳನ್ನು ರಚಿಸಬಹುದು? 3 ಅಂಕಿಯ ಎಷ್ಟು ಸಮಸಂಖ್ಯೆಗಳನ್ನು ರಚಿಸಬಹುದು ಮತ್ತು ಎಷ್ಟು ಬೆಸ ಸಂಖ್ಯೆಗಳನ್ನು ರಚಿಸಬಹುದು? ಹಾಗಾದ್ರೆ ಪುನರಾವರ್ತನೆಯಾಗದಂತೆ ಅಂದಿದ್ದಾನ. ಇಲ್ಲಿಯೂ ಕೂಡ 3 ಅಂಕಿಯ ಸಂಖ್ಯೆ ಅಂದಾನ. ಯಾವ್ದು ಇದು? ಸಮಸಂಖ್ಯೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಬರಬೇಕು. ಯಾವ್ಯಾವ್ರಿ? 4 6 8 ಇವು ಸಮಸಂಖ್ಯೆಗಳು. ಹೌದಲ್ಲ? ಹಾಗಾದ್ರೆ ಇಲ್ಲಿ ಎಷ್ಟು ವಿಧದ ಸಂಖ್ಯೆ ಬರೀತಾ ಇದ್ದೇವೆ?
3 ವಿಧದ ಸಂಖ್ಯೆ ಬರಿತಾ ಇದ್ದೇವೆ. ಎಷ್ಟು ವಿಧದ ಸಂಖ್ಯೆ ರೀ? 3 ವಿಧದ ಸಂಖ್ಯೆ ಬರಿತಾ ಇದ್ದೇವೆ. ಹಾಗಾದ್ರೆ 3 ವಿಧದ ಸಂಖ್ಯೆ ಬರಿತಾ ಇದ್ದೇವೆ ಅಂದ್ರೆ ಒಂದೇ ಒಂದು ಸಂಖ್ಯೆ ಬರಿಬೇಕಲ್ಲಿ. ಒಮ್ಮೆ 3 ಸಂಖ್ಯೆ ಬರೆಯಕ್ಕೆ ಬರಂಗಿಲ್ಲ ಬಿಡಿ ಸ್ಥಾನದಲ್ಲಿ. ಹಾಗಾದ್ರೆ ಒಂದು ಸಂಖ್ಯೆಯನ್ನು ತೆಗೆದುಬಿಡೋಣ. ಉಳಿದ ಸಂಖ್ಯೆಗಳು ಎಷ್ಟು ಅದಾವ? 4 ಅದಾವ. ಹಾಗಾದ್ರೆ ಅಲ್ಲಿ 100ರ ಸ್ಥಾನದಲ್ಲಿ 4 ಸಂಖ್ಯೆಗಳನ್ನು ಬರೀಬಹುದು. ಆಮೇಲೆ ಆ ಸಂಖ್ಯೆಗಳನ್ನು ಉಳಿದು 3 ಸಂಖ್ಯೆಗಳು. ಸೊ ಇದು 3 ಸಂಖ್ಯೆಗಳನ್ನು ಬರೀಬಹುದು. ಹಾಗಾದ್ರೆ ಇವುಗಳ ಗುಣಲಬ್ಧನೇ ಸಮ ಸಂಖ್ಯೆಗಳಾಗಿರ್ತಾವ. 3 4 12 12 3 36. ಹಾಗಾದ್ರೆ ಎಷ್ಟು ಸಂಖ್ಯೆಗಳಾಗ್ತಾವ? 36 ಸಮ ಸಂಖ್ಯೆಗಳಾಗ್ತಾವ. ಎಷ್ಟು ಅಂಕೆಯ? 3 ಅಂಕೆಯ 36 ಸಮ ಸಂಖ್ಯೆಗಳಾಗ್ತಾವ. ಅದೇ ರೀತಿಯಾಗಿ ಬೆಸ ಸಂಖ್ಯೆಯನ್ನು ನೋಡಿದಾಗ ಪುನರಾವರ್ತನೆಯಾಗದಂತೆ ಅಂದಿದ್ದಾನ. ಇಲ್ಲಿ ಬೆಸ ಸಂಖ್ಯೆಗಳು 5 ಮತ್ತು 7 ಬಿಟ್ಟು ಬೇರೆ ಯಾವುದೂ ಇಲ್ಲ. ಇಲ್ಲಿ 5 ಮತ್ತು 7 ಯಾವ್ದಾರ ಒಂದು ಹಾಕ್ಬೋದು. ಇಲ್ಲಿ 2 ವಿಧದ ಸಂಖ್ಯೆ ಹಾಕ್ತಾ ಇದ್ದಾಗ 2 ವಿಧದ ಸಂಖ್ಯೆ ಹಾಕ್ತೇವೆ. ಬಟ್ ಅಂಕಿಯನ್ನ ಬರೆಯುವಾಗ ಒಂದೇ ಸಂಖ್ಯೆಯನ್ನು ಹಾಕ್ಬೇಕು, 2 ಹಾಕಕ್ಕೆ ಬರಂಗಿಲ್ಲ. ಅದೇ ರೀತಿಯಾಗಿ ಒಂದು ಸಂಖ್ಯೆ ತೆಗೆಯೋಣ. ಎಷ್ಟು ಉಳಿದು? 4. ಸೊ 10ರ ಸ್ಥಾನದಲ್ಲಿ 4 ಸಂಖ್ಯೆಯನ್ನು ಹಾಕ್ಬೋದು. ಇನ್ನು ಆ ಸಂಖ್ಯೆಯನ್ನು ತೆಗೆಯೋಣ. ಉಳಿದಿದ್ದು 3. ಸೊ ಬಿಡಿ 100ರ ಸ್ಥಾನದಲ್ಲಿ 3 ಸಂಖ್ಯೆಯನ್ನು ಹಾಕ್ಬೋದು. ಇವುಗಳ ಗುಣಲಬ್ಧನೇ ಬೆಸ ಸಂಖ್ಯೆ ಆಗಿರ್ತದ. ಇದು ಯಾವ್ದಾದ್ರೆ ಇದು ಬೆಸ ಸಂಖ್ಯೆ. 4 3 12 12 24. ಹಾಗಾದ್ರೆ ಬೆಸ ಸಂಖ್ಯೆಗಳು ಎಷ್ಟು ರಚನೆ ಮಾಡ್ಬೋದು ಅನ್ನಂಗಾಗಿದ್ರು 24 ಬೆಸ ಸಂಖ್ಯೆಗಳನ್ನು ರಚನೆ ಮಾಡ್ಬೋದು. ಈ ರೀತಿ ಸಮ ಸಂಖ್ಯೆ ಬೆಸ ಸಂಖ್ಯೆಗಳಾಗಿರ್ಬೋದು ಅಥವಾ ಸೊನ್ನೆಯನ್ನು ಕೊಟ್ಟು ಒಳಗೊಂಡಿರುವಂತಹ ಸಂಖ್ಯೆಗಳನ್ನಾಗಿರ್ಬೋದು ಕೇಳ್ತಾ ಇರ್ತಾನ್ರಿ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಇದ್ರ ಮೇಲೆ ಇನ್ನೊಂದು. ಸೊ ಪ್ರಶ್ನೆ ಹೀಗಿದೆ ನೋಡ್ರಿ. 0 1 2 3 4 5 6 7 8 9 ಅಂದ್ರೆ 0ದಿಂದ 9 ಎಲ್ಲ ತಗೊಂಡ್ಬಿಟ್ಟಿದ್ದಾನ. 3 ಅಂಕಿಯನ್ನು ಪುನರಾವರ್ತನೆಯಾಗದಂತೆ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು? ಕ್ವಶನ್ ಮಾರ್ಕ್. ನೆಕ್ಸ್ಟ್, ಎಷ್ಟು ಸಮಸಂಖ್ಯೆಗಳನ್ನು ರಚಿಸಬಹುದು? ನೋಡ್ರಿ, ಅವ ಏನು ಹೇಳ್ತಾನಂದ್ರ ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು ಮತ್ತು ಎಷ್ಟು ಸಮಸಂಖ್ಯೆಗಳನ್ನ ರಚಿಸಬಹುದು ಅಂತ ಕೇಳ್ತಾ ಇದ್ದಾನ. ಹಾಗಾದ್ರೆ ಪ್ರಶ್ನೆಯನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಬಿಡಿಸ್ಬೇಕು. ನೋಡ್ರಿ, 0 1 2 3 4 5 6 7 8 9 3 ಅಂಕಿಯ ಸಂಖ್ಯೆಯನ್ನು ಪುನರಾವರ್ತನೆಯಾಗದಂತೆ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ಮತ್ತು ಎಷ್ಟು ಸಮಸಂಖ್ಯೆಗಳನ್ನು ರಚಿಸಬಹುದು ಅಂತ ಕೇಳ್ದಾನ. ಹಾಗಾದ್ರೆ ಮೊದಲಿಗೆ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ನೋಡೋಣ. ಪುನರಾವರ್ತನೆಯಾಗದಂತೆ ಅಂತ ಹೇಳಿದಾನ. ಹಾಗಾದ್ರೆ ಮೊದಲಿಗೆ ಅದನ್ನು ನೋಡೋಣ. 0ದಿಂದ 1 2 3 4 5 6 7 8 9 ಈ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಮೂರಂಕಿಯ ಸಂಖ್ಯೆ ಅಂದಿದ್ದಾನ. ಪುನರಾವರ್ತನೆಯಾಗದಂತೆ ಅಂದಿದ್ದಾನ್ರಿ. ಸೊ 0 ಮೊದಲು ಬಿಡಿ ಸ್ಥಾನದಲ್ಲಿಟ್ಟು ನೋಡೋಣ. ಇದು ಒಂದೇ ಸಂಖ್ಯೆನ ಹಾಕ್ತಾ ಇದ್ದಾವೆ. ಹಾಗಾದ್ರೆ ಒಂದು ಸಂಖ್ಯೆ ತೆಗೆದ್ರೆ 9 ಉಳಿದು 10ರ ಸ್ಥಾನದಲ್ಲಿ 9 ಹಾಕ್ಬೋದು, ಬಿಡಿ ಸ್ಥಾನದಲ್ಲಿ 8 ಹಾಕ್ಬೋದು. ಹಾಗಾದ್ರೆ ಇವುಗಳ ಗುಣಲಬ್ಧ 72. ಹಾಗಾದ್ರೆ 0 ಬಿಡಿ ಸ್ಥಾನದಲ್ಲಿದ್ದಾಗ ಎಷ್ಟು ಸಂಖ್ಯೆಗಳನ್ನು ರಚನೆ ಮಾಡ್ಬೋದು? 72 ಸಂಖ್ಯೆಗಳನ್ನು ರಚನೆ ಮಾಡ್ಬೋದು. ಅದೇ ರೀತಿಯಾಗಿ 0 10ರ ಸ್ಥಾನದಲ್ಲಿದ್ದಾಗ 0 ತೆಗೆದುಬಿಡೋಣ. ಪುನರಾವರ್ತನೆ ಆಗದಂತೆ ಅಂದಿದ್ದಾನೆ. ಎಷ್ಟು ಸಂಖ್ಯೆ ಅದಾವ? 9 ಅದಾವ. ಸೊ ಬಿಡಿ ಸ್ಥಾನದಲ್ಲಿ 9 ವಿಧದ ಸಂಖ್ಯೆಯನ್ನು ಹಾಕ್ಬೋದು. 100ರ ಸ್ಥಾನದಲ್ಲಿ 8 ವಿಧದ ಸಂಖ್ಯೆಯನ್ನು ಹಾಕ್ಬೋದು. ಸೊ ಇದು ಒಂದು ಸಂಖ್ಯೆ ಇದೆ. ಇವುಗಳ ಗುಣಲಬ್ಧ ಎಷ್ಟು? 72. ಅದೇ ರೀತಿಯಾಗಿ ಇನ್ನು 0 ಮುಗಿದೋತು. ಯಾಕೆ? 100ರ ಸ್ಥಾನದಲ್ಲಿ 0 ಹಾಕಕ್ಕೆ ಬರಂಗಿಲ್ಲ, ತೆಗೆದುಬಿಡೋಣ. ಉಳಿದ ಸಂಖ್ಯೆಗಳು 9. ಸೊ 100ರ ಸ್ಥಾನದಲ್ಲಿ 9 ವಿಧ ಹಾಕಿದ್ರೆ 10ರ ಸ್ಥಾನದಲ್ಲಿ 8 ವಿಧ ಹಾಕ್ತಾ ಇದ್ದೇವೆ. ಆಮೇಲೆ ಬಿಡಿ ಸ್ಥಾನದಲ್ಲಿ 7 ವಿಧ ಹಾಕ್ತಾ ಇದ್ದೇವೆ. ಅವುಗಳ ಗುಣಲಬ್ಧ 8 9 72. ಸೊ 7 2 14, 1 ಉಳಿಯಿತು. 7 7 49, 1 50, 504 ಸಂಖ್ಯೆಗಳನ್ನು ಕೂಡಿಸ್ತಾ ಇದ್ದೇನೆ. 8 7 7 14. ಸೊ 6 648 ಸಂಖ್ಯೆಗಳನ್ನು ರಚಿಸಬಹುದು.
ಪುನರಾವರ್ತನೆ ಆಗದಂತೆ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು? 648 ಸಂಖ್ಯೆಗಳನ್ನ. ಯಾವ ಸಂಖ್ಯೆಗಳಿವು? ಸಮಸಂಖ್ಯೆಗಳಲ್ಲ, ಬರೀ ಸಂಖ್ಯೆಗಳನ್ನ ರಚನೆ ಮಾಡಬಹುದು. ಎಷ್ಟು? 648. ಹಾಗಾದ್ರೆ ಇನ್ನು ಸಮಸಂಖ್ಯೆಗಳನ್ನು ರಚನೆ ಮಾಡಬೇಕಾಗಿದೆ. ಹಾಗಾದ್ರೆ ಸಮಸಂಖ್ಯೆಗಳನ್ನು ರಚನೆ ಮಾಡೋಣ. ಯಾವ ವಿಧದಲ್ಲಿ ನೋಡೋಣ ಈಗ. ಸಮಸಂಖ್ಯೆಗಳು ಬೇಕಾಗಿವೆ ಪುನರಾವರ್ತನೆ ಆಗದಂತೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 0 ಹಾಕ್ತಾ ಇದ್ದೇನೆ, ಅದು ಒಂದು ಸಮಸಂಖ್ಯೆನೆ. ಹಾಗಾದ್ರೆ ಇಲ್ಲಿ ಉಳಿದದು 8 ಸಂಖ್ಯೆಗಳು ಮತ್ತು 9 ಸಂಖ್ಯೆಗಳು, ಇಲ್ಲಿ 1. ಹಾಗಾದ್ರೆ ಎಷ್ಟು ಸಂಖ್ಯೆ ಹಾಕ್ಬೋದು? 72. ಇವು ಸಮಸಂಖ್ಯೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ 0 ಹಾಕ್ತಾ ಇದ್ದೇನೆ. ಎಲ್ಲಿ? ಬಿಡಿ ಸ್ಥಾನ ಆದ್ಮೇಲೆ 10ರ ಸ್ಥಾನದಲ್ಲಿ 0 ಹಾಕಿದಾಗ ಎಷ್ಟು ಸಮಸಂಖ್ಯೆಗಳನ್ನು ರಚನೆ ಮಾಡಬಹುದು? ಇಲ್ಲಿ ಎಷ್ಟಿವೆ? 1 ಇವೆ. ಹಾಗಾದ್ರೆ ಎಷ್ಟು ಸಮಸಂಖ್ಯೆಗಳನ್ನು ರಚನೆ ಮಾಡಬಹುದು? ಎಲ್ಲಿ? ಇಲ್ಲಿ. ಯಾವ್ಯಾವ ಬರ್ತಾವೆ ನೋಡ್ರಿ ಸಮಸಂಖ್ಯೆ? 2, 4, 6, 8. ಹಾಗಾದ್ರೆ ಎಷ್ಟು ಸಂಖ್ಯೆಗಳದಾವ ಇಲ್ಲಿ? 4 ಅದಾವ. ಹಾಗಾದ್ರೆ ಇಲ್ಲಿ ಎಷ್ಟು ವಿಧದಲ್ಲಿ ಹಾಕ್ಬಹುದು? 4 ವಿಧದಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆಯನ್ನು ಹಾಕ್ಬಹುದು. ಹಾಗಾದ್ರೆ ಎಷ್ಟಾದ್ರು? 4 ಆದವು. 0 ಒಂದು ಹೋಗಿದೆ, ಇಲ್ಲಿ 4ರಲ್ಲಿ ಒಂದು ಸಂಖ್ಯೆನ ಹಾಕಬೇಕು. ಹಾಗಾದ್ರೆ 2 ಸಂಖ್ಯೆ ಹೋದು, ಉಳಿದ ಸಂಖ್ಯೆಗಳು ಎಷ್ಟು? 8. ಹಾಗಾದ್ರೆ 8, 4, 32. ಎಷ್ಟು ಸಂಖ್ಯೆಗಳನ್ನು ರಚನೆ ಮಾಡ್ಬೋದು? 32. ಅದಾದ್ಮೇಲೆ 0ಯನ್ನು ತೆಗೆದು ಬಿಡೋಣ, 0 ಅವಶ್ಯಕತೆ ಇಲ್ಲ. ಇನ್ನು ಸಮಸಂಖ್ಯೆಗಳು ಎಷ್ಟಿದಾವ? 4 ಅದಾವ. ಇಲ್ಲಿ 4 ವಿಧದಲ್ಲಿ ಹಾಕಬೇಕು. 0 ಹೋಗಿದೆ ಈಗಾಗಲೇ, 4 ವಿಧದಲ್ಲಿ ಒಂದು ಸಂಖ್ಯೆಯನ್ನು ಹಾಕ್ತಾ ಇದ್ದೇವೆ. ಉಳಿದಂಥ ಸಂಖ್ಯೆಗಳು 8. ಸೊ ಬಿಡಿ 10ರ ಸ್ಥಾನದಲ್ಲಿ 8 ಹಾಕ್ಬೋದು, ಇನ್ನು 100ರ ಸ್ಥಾನದಲ್ಲಿ 7 ಹಾಕ್ಬೋದು. ಇವುಗಳ ಗುಣಲಬ್ಧ 7 8 56, 56 4 6 24, 2 ಉಳಿತು, 4 5 20, 22. ಸೊ ಇವುಗಳ ಒಟ್ಟು ಮೊತ್ತ 2 2 4 4 2 8, 7 3 10, 10 2 12, 328. ಹಾಗಾದ್ರೆ 0ದಿಂದ 9 ಅಂಕಿಗಳನ್ನು ಉಪಯೋಗಿಸಿಕೊಂಡು ಪುನರಾವರ್ತನೆಯಾಗದಂತೆ 3 ಅಂಕಿಯ ಎಷ್ಟು ಸಮಸಂಖ್ಯೆಗಳನ್ನು ತಯಾರು ಮಾಡ್ಬೋದ್ರಿ? 328 ಸಮಸಂಖ್ಯೆಗಳನ್ನು ತಯಾರು ಮಾಡ್ಬೋದಾಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಪ್ರಶ್ನೆ ಇಲ್ಲಿ ಈ ರೀತಿ ಇದೆ ನೋಡಿ. ಏನು? 2 3 5 7 9 ಅಂಕಿಗಳನ್ನು ಉಪಯೋಗಿಸಿ ಒಂದು ಬಾರಿ ಮಾತ್ರ ಬಳಸಿ 30,000ದಿಂದ 90,000 ಒಳಗೆ 30,000ದಿಂದ 90,000 ಒಳಗೆ ಇರುವಂತೆ 5 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು? ನೋಡ್ರಿ, ಈ ಸಂಖ್ಯೆಗಳು ಒಮ್ಮೆ ಬರಬೇಕು, ಒಂದು ಬಾರಿ ಮಾತ್ರ ಬರಬೇಕು. ಹೆಂಗಿರಬೇಕು? 30,000ದಿಂದ 90,000 ಒಳಗಡೆ ಇರಬೇಕು. ಎಷ್ಟು ಅಂಕಿಯ ಸಂಖ್ಯೆ? 5 ಅಂಕಿಯ ಸಂಖ್ಯೆ. ಓಕೆ, 30,000ದಿಂದ 90,000 ಒಳಗ. ಹಾಗಾದ್ರೆ 30,000 ಇದು ತಗೊಳಕ ಬರಂಗಿಲ್ಲ. ಯಾಕ? 30,000 ದಾಟಬೇಕು. 30,000 ಏನು ಮಾಡಬೇಕು? ದಾಟಬೇಕು. ಹಾಗಾದ್ರೆ ಎಷ್ಟು ಸಂಖ್ಯೆಗಳನ್ನು ಉಪಯೋಗಿಸಬಹುದು? 30,000 ದಾಟಬಹುದು ಅಂದ್ರೆ 30 ಯೂಸ್ ಮಾಡ್ಬೋದಿಲ್ಲ. 3 ಯಾಕೆ? 2 ಯೂಸ್ ಮಾಡಕ್ ಬರಲ್ಲ. ಓಕೆ, ಬಿಟ್ಬಿಡ್ರಿ. ಇಲ್ಲಿ 3 ಹಾಕಿದ್ರೆ 4 3 2 1 34,000 ಅನ್ಬೋದು, ಬರಿಬೋದಲ್ಲ. ಹಾಗಾದ್ರೆ ಇಲ್ಲಿ 10,000 ಸ್ಥಾನದಲ್ಲಿ 4 ವಿಧದ ಸಂಖ್ಯೆಗಳನ್ನು ರಚನೆ ಮಾಡಬಹುದು. ಯಾಕಂದ್ರೆ 30,000 9,000 ಅಂದಿದ್ದಾನ್ರಿ. ಹಾಗಾದ್ರೆ ಇಲ್ಲಿ 9 ಕೂಡ ಬರೋದಿಲ್ಲ. ನೋಡ್ರಿ, ಇಲ್ಲಿ 9 ಬರುತ್ತಲ್ಲ, 3 ಬರುತ್ತೆ. ಹಾಗಾದ್ರೆ ಎಷ್ಟು ಸಂಖ್ಯೆಗಳು ಯಾವ್ಯಾವ? 3 5 7 ಹಾಕ್ಬಹುದು. ಹಾಗಾದ್ರೆ ಇಲ್ಲಿ ಎಷ್ಟು ಸಂಖ್ಯೆಗಳನ್ನು ಹಾಕ್ಬಹುದು? 3 ವಿಧದ ಸಂಖ್ಯೆಗಳನ್ನು ಹಾಕ್ಬಹುದು. ಹಾಗಾದ್ರೆ ಇಲ್ಲಿ ಒಂದು ಸಂಖ್ಯೆ ಹಾಕಿದೆ, ತೆಗೆದು ಬಿಡೋಣ. ಉಳಿದ ಸಂಖ್ಯೆಗಳು ಎಷ್ಟದಾವ? 4. ಸೊ 1000 ಸ್ಥಾನದಲ್ಲಿ 4 ಸಂಖ್ಯೆಗಳನ್ನು ಹಾಕ್ಬಹುದು. ತೆಗೆದು ಬಿಡೋಣ. 2 ಉಳಿದು 100ರ ಸ್ಥಾನದಲ್ಲಿ 3 ಸಂಖ್ಯೆಗಳನ್ನು ಹಾಕ್ಬಹುದು. ತೆಗೆದು ಬಿಡೋಣ. 2 ಉಳಿದು 10ರ ಸ್ಥಾನದಲ್ಲಿ 2 ಸಂಖ್ಯೆಗಳ ವಿಧಗಳನ್ನು ಹಾಕ್ಬಹುದು. ಸೊ 1 ಉಳಿಯುತ್ತೆ.
ಬಿಡಿ ಸ್ಥಾನದಲ್ಲಿ ಒಂದು ವಿಧದ ಸಂಖ್ಯೆ. ಹಾಗಾದರೆ ಎಷ್ಟು ವಿಧದ ಸಂಖ್ಯೆಗಳನ್ನು ರಚನೆ ಮಾಡ್ಬೋದು? 3 4 12, 12 3 36, 3 4 12, 12 3 36, 36 72. ಹಾಗಾದರೆ ಎಷ್ಟು ವಿಧದ ಸಂಖ್ಯೆಗಳನ್ನು ರಚನೆ ಮಾಡ್ಬೋದು? 72. ಹಾಗಾದರೆ 30,000ದಿಂದ 90,000 ಎಷ್ಟು ಸಂಖ್ಯೆಗಳದಾವ? 5 ಅಂಕೆಯ 72 ಸಂಖ್ಯೆಗಳದಾವ. ಆ ಸಂಖ್ಯೆಗಳನ್ನು ನಾವೇನು ಮಾಡ್ಬೋದ್ರಿ? ರಚನೆ ಮಾಡ್ಬೋದಾಗಿದೆ. ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಬರೀ ಇವತ್ತು ಮೂಲ ಎಣಿಕೆಯ ತತ್ವದ ಆಧಾರದ ಮೇಲೆ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಇನ್ನೂ ಕ್ರಮಯೋಜನೆ ಮತ್ತು ವಿಕಲ್ಪ ಇಲ್ಲ. ಸೊ ಮುಂದಿನ ಭಾಗದಲ್ಲಿ ಕ್ರಮಯೋಜನೆ ಬಗ್ಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.